ನೆಲಮಂಗಲದಲ್ಲಿ ಭಾರಿ ಸದ್ ಮಾಡಿ ಧೂಳೆಬ್ಬಿಸಿದಂಥ ಈ ಹೋಟೆಲು ಇವಾಗ ಬೆಂಗಳೂರು ಮೈಸೂರು ಹೈವೇಲಿ ಓಪನ್ ಆಗ್ತಿದೆ. ಏನಪ್ಪ ವಿಶೇಷತೆ ಅಂತ ನೋಡಿದ್ರೆ ಇದೇ ಫಸ್ಟ್ ಬೆಂಗಳೂರು ಮೈಸೂರು ಹೈವೇಲಿ ಮುಳುಬಾಗ್ಲು ದೋಸೆ ಕಾನ್ಸೆಪ್ಟ್ ನ ತರ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ರವೆ ಇಡ್ಲಿ ಮೇಲೆ ಪುಡಿ ಮತ್ತೆ ತುಪ್ಪ ಹಾಕೊಡ್ತಾರೆ. ಇನ್ನು ಚಾಟ್ಸ್ ವಿಚಾರಕ್ಕೆ ಬಂದ್ರೆ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ರೀಸೆಂಟ್ ಆಗಿ ನಾನು ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಮದ್ದೂರಲ್ಲಿ ಹೊಸದಾಗಿ ಓಪನ್ ಆಗಿರೋ ಕೃಷ್ಣ ಕೇಶವನ್ನು ಈ ಹೋಟೆಲ್ಗೆ ವಿಸಿಟ್ ಮಾಡಿದ್ದೆ. ಇನ್ನು ಆಂಬಿಯನ್ಸ್ ವಿಚಾರಕ್ಕೆ ಬಂದ್ರೆ ಅಂತೂ ಸ್ಪೇಷಿಯಸ್ ಆಗಿ ಮತ್ತೆ ಕಂಫರ್ಟೇಬಲ್ ಸೀಟಿಂಗು ನೋಡೋದಕ್ಕಂತೂ ಸಖತ್ ರಿಚ್ ಆಗಿರುತ್ತೆ. ಸಂಜೆ ಟೈಮಲ್ಲಿ ವಿಸಿಟ್ ಮಾಡಿದ್ರಿಂದ ಮೊದಲಿಗೆ ಮಸಾಲೆ ಪೂರಿಯಿಂದ ಸ್ಟಾರ್ಟ್ ಮಾಡಿದೆ. ತಿನ್ನೋದಕ್ಕೆ ಟೇಸ್ಟ್ ವೈಸ್ ಅಂತೂ ಚೆನ್ನಾಗೇ ಇತ್ತು ಗುರು. ಆದರೆ ಬೇಲ್ ಪೂರಿಗೆ ಮಸಾಲೆ ಹಾಕೊಂಡು ಟ್ರೈ ಮಾಡಿ ನೋಡಿ, ಪಕ್ಕಾ ಟೇಸ್ಟ್ಗೆ ಫಿದಾಗ ಹೋಗ್ತೀರಾ, ಅಷ್ಟು ಸಖತ್ತಾಗಿರುತ್ತೆ. ಯೂಶುವಲ್ ಆಗಿ ಬೆಂಗಳೂರು ಮೈಸೂರು ಹೈವೇ ಅಂದರೆ ತಟ್ಟೆ ಇಡ್ಲಿ ಮಸಾಲೆ ದೋಸೆ ಮೀಲ್ಸು ಅದೇ ಆಗೋಗಿತ್ತು. ಆದರೆ ಹೊಸದಾಗಿ ಏನಾದ್ರು ಟ್ರೈ ಮಾಡ್ಬೇಕನ್ಬಿಟ್ಟು ಇಲ್ಲಿ ಮುಳುಬಾಗ್ಲು ದೋಸೆ ಜೊತೆಗೆ ಕೆಲವೊಂದು ಐಟಮ್ಸ್ನ ಆರ್ಡರ್ ಮಾಡಿದ್ವಿ. ಮೊದಲಿಗೆ ಮಿನಿ ಇಡ್ಲಿ ಸಾಂಬಾರ್ ಡಿಪ್ನ ಟ್ರೈ ಮಾಡಿದೆ, ಚೆನ್ನಾಗೇ ಇತ್ತು. ಆದರೆ ಮುಳುಬಾಗ್ಲು ದೋಸೆ ಅಂತೂ ಅಲ್ಟಿಮೇಟು ಡಾಮಿನೇಟಿಂಗ್ ಅಂತಾನೆ ಹೇಳ್ಬೋದು. ತುಪ್ಪದ ಫ್ಲೇವರು ಗರಿ ಗರಿ ಟೆಕ್ಸ್ಚರ್ ಚಟ್ನಿ ಒಟ್ಟಿಗೆ ತಿಂತ ಇದ್ರೆ ಸೂಪರು. ಗೀ ಪುಡಿ ರವೆ ಇಡ್ಲಿನ ಸಾಗೋಟಿಗೆ ಟ್ರೈ ಮಾಡಿ ನೋಡಿ, ಪಕ್ಕಾ ಫಿದಾಗ ಹೋಗ್ತೀರಾ. ಟೊಮೆಟೊ ಬಾತು ಕೂಡ ತುಂಬಾನೇ ಚೆನ್ನಾಗಿತ್ತು. ಇದೇ ಭಾನುವಾರದಿಂದ ಕಸ್ಟಮರ್ಸ್ ಎಲ್ಲರಿಗೂ ಸರ್ವ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಇನ್ಯಾಕ್ ತಡ ಮಾಡ್ತಾ ಇದ್ದೀರಾ? ಬೆಂಗಳೂರು ಮೈಸೂರು ಹೈವೇಲಿ ಟ್ರಾವೆಲ್ ಮಾಡ್ತಿದ್ರೆ ಈ ಜಾಗನ ವಿಸಿಟ್ ಮಾಡಿ.